ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಬಹಿರಂಗ ಸಭೆಯನ್ನು ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಸಿಎಂ ಸಿದ್ದರಾಮಯ್ಯ ಮತಯಾಚನೆಯನ್ನ ಮಾಡಿದರು. ಬಹಿರಂಗ ಸಭೆಯ ಬಳಿಕ ಬೋವಿ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು. ಇನ್ನು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ, ಶಾಂತವೀರ ಶ್ರೀ, ಪುರುಷೋತ್ತಮಾನಂದಪುರಿ ಶ್ರೀ, ಮಡಿವಾಳ ಮಾಚಿದೇವ ಶ್ರೀಗಳು ಸೇರಿ ಹಲವು ಮಠಾಧೀಶರ ಆಶೀರ್ವಾದವನ್ನ ಸಿಎಂ ಪಡೆದರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪಾವಗಡ ಶಾಸಕ ವೆಂಕಟೇಶ್, ಶಾಸಕ ಕೆಸಿ ವೀರೇಂದ್ರ ಸೇರಿ ಬೋವಿ ಮುಖಂಡರು ಸಾಥ್ ನೀಡಿದರು. ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೊದಲ ಸಮನ್ವಯ ಸಭೆಯನ್ನು ನಡೆಸಲಾಯಿತು. ನಗರದ ಅಶೋಕ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕರುಗಳಾದ ಸ್ವರೂಪ್ ಪ್ರಕಾಶ್, ಎ ಮಂಜು, ಮಾಜಿ ಶಾಸಕ ಕೆಎಚ್ ಲಿಂಗೇಶ್, ಮಾಜಿ ಸಚಿವ ಸಿಟಿ ರವಿ ಹಾಗೆ ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಕೂಡ ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಅಭೂತಪೂರ್ವ ಬೆಂಬಲ ಬಿಜೆಪಿ ಹಾಗೂ ಎನ್ಡಿಎ ಮಿತ್ರ ಪಕ್ಷವಾಗಿರುವ ಜೆಡಿಎಸ್ ಪಕ್ಷಕ್ಕೆ ಸಿಗ್ತಾ ಇದೆ ಅಂತ ಬಿವೈ ವಿಜೇಂದ್ರ ಅವರು ಹೇಳಿದರು. ಹಾಸನದಲ್ಲಿ ಮಾತನಾಡಿದ ಅವರು, ನಾನು ಕೂಡ ಜಿಲ್ಲೆಯ ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅದು ನನಸಾಗುವ ವಾತಾವರಣ ನಿರ್ಮಾಣವಾಗಿದೆ. ಬಿಜೆಪಿ ಜೆಡಿಎಸ್ ಪಾರ್ಟಿ ಎರಡೂ ಒಂದಾಗಿ ಎನ್ಡಿಎ ಅಭ್ಯರ್ಥಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ, ಎಲ್ಲರೂ ಒಗ್ಗಟ್ಟಾಗಿ ದುಡಿತೀವಿ ಅಂತ ಹೇಳಿದರು. ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರ ಏನೊಂದು ಕನಸಿದೆ, 2047ನೇ ಇಸ್ವಿಗೆ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು, ಹಾಗಾಗಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಈ ಕನಸು ನನಸಾಗುವತ್ತು ವಾತಾವರಣ ನಿರ್ಮಾಣ ಆಗಿದೆ. ಇಡೀ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಮಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಸಹ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಎನ್ಡಿಎ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ. ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ದುಡಿತೇವೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣಾ ಕಾವು ರಂಗೇರಿದ್ದು ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಫುಲ್ ಆಕ್ಟಿವ್ ಆಗಿದ್ದು ಕುಮಾರ್ ಬಂಗಾರಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಹುಟ್ಟೂರು ನಿವಾಸದಲ್ಲಿ ಭೇಟಿಯಾಗಿ ಉಭಯ ನಾಯಕರು ಕೆಲ ಹೊತ್ತು ರಾಜಕೀಯ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ದೂರವಾಗಿದ್ದು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಯಾವುದೇ ಮೋಸ ಮಾಡಿಲ್ಲ, ನಾನು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಣ್ಣೀರು ಹಾಕಿದ್ದಾರೆ. ಬೆಂಬಲಿಗರೊಂದಿಗೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡಿ ಬೃಹತ್ ರೋಡ್ ಶೋ ನಡೆಸಿದರು. ಈ ವೇಳೆ ಡಾಕ್ಟರ್ ಕೆ ಸುಧಾಕರ್ ಭಾವುಕರಾದರು. ಇನ್ನು ಮೋದಿಗೆ ಕುಟುಂಬ ಇಲ್ಲ, ಪರಿವಾರ ಇಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿದ್ರು. ಆದರೆ ಭಾರತ ದೇಶವೆಲ್ಲ ಮೋದಿಯ ಕುಟುಂಬವಾಗಿದೆ ಅಂತ ಕಾಂಗ್ರೆಸ್ಗೆ ಕುಟುಕಿದ್ರು. ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ, ಕೊಡ್ತೀರಾ? ದೂರ ಮಾಡಿದ್ದೀರಿ. ಕಳೆದ 10 ತಿಂಗಳಲ್ಲಿ ಅಜ್ಞಾತ ವಾಸವನ್ನ ಅನುಭವಿಸಿದ್ದೀನಿ. ನಾನೇನು ತಪ್ಪು ಮಾಡಿಲ್ಲ. ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೇನೆ. ನಮಸ್ಕಾರ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಮ್ಮ ವೈಯಕ್ತಿಕ ಸ್ಥಾನಮಾನ ಪಡೆಯೋದಕ್ಕೆ ಅಲ್ಲ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಸದುದ್ದೇಶದಿಂದ ಅಂತ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋದಾಗಲೂ ಜನ ಮೋದಿ ನಾಯಕತ್ವದ ಬಗ್ಗೆ ಮಾತಾಡ್ತಾರೆ. ರಾಜ್ಯದಲ್ಲಿ ಮೈತ್ರಿಯಿಂದ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ತಿಳಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ನಮ್ಮ ವೈಯಕ್ತಿಕವಾದಂಥ ಸ್ಥಾನಮಾನಗಳನ್ನು ಪಡೆಯಲಿಕ್ಕೆ ಅಲ್ಲ. ಇವತ್ತು ಚಿಕ್ಕಬಳ್ಳಾಪುರದ ಮಹಾಜನತೆ ನಾನು ಈ ಕ್ಷೇತ್ರಕ್ಕೆ ಬಂದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಮನೆಯ ಮಗನಿಗೆ ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತಾವೆಲ್ಲ ಸದಾ ನನಗೆ ನೀಡಿದ್ದೀರಿ. ನನ್ನ ಜೀವನದಲ್ಲಿ ನಿಮ್ಮನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆ ಮಾಡಿದಂಥ ಒಂದು ಸಣ್ಣ
ಸರ್ಕಾರಿ ಆದೇಶವನ್ನ ಇವತ್ತು ಸಹ ಸ್ಮರಿಸ್ಕೊಳ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯನ್ನು ಹೊಂದಿರತಕ್ಕಂಥ ಮಹಾಜನತೆ ತಾವುಗಳು. ಅದೇ ರೀತಿಯಲ್ಲಿ ಜಕ್ಕಲಮಡುವಿನ ನೀರಿನ ಸಮಸ್ಯೆ ಏನಿತ್ತು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ನಡುವೆ 2006-7 ಬಿಜೆಪಿ ಮತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಈ ಎರಡು ನಗರಗಳಿಗೆ ಕುಡಿಯುವ ನೀರನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಂಥದ್ದು ಇವತ್ತು ನಮಗೆ. ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ HD ದೇವೇಗೌಡರ ವಿರುದ್ಧ ಕಿಡಿಕಾರಿದ್ದಾರೆ. ದೇವೇಗೌಡರನ್ನ ಸೋಲಿಸಿದವರೇ ಪಕ್ಕದಲ್ಲಿ ಕೂರಿಸಿಕೊಂಡು ನನ್ನ ಸೋಲಿಸಿದವರನ್ನ ಸೋಲಿಸಿ ಅಂತ ದೇವೇಗೌಡರು ಹೇಳ್ತಾರೆ. ದೇವೇಗೌಡರು ಸೋಮಣ್ಣಗೆ ವೋಟ್ ಕೊಡಿ ಅಂದಿದ್ದಾರಾ ಅಂತ ಕುಟುಕಿದ್ರು. ಆದ್ರಿಂದ ಸೋಲಿಸಿದ್ರೆ ಹೊತ್ತು ಸೋಮಣ್ಣ ಓದ್ಕೊಂಡಪ್ಪ ಅಂತ ಹೇಳಿದ್ದಾರೆ. ಇನ್ನು ತುಮಕೂರಿನಲ್ಲಿ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಪುಲ್ವಾಮಾ ದಾಳಿ ಹೇಳಿಕೆ ವಿಚಾರವನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಅತ್ಯಂತ ಬಲಿಷ್ಠವಾದ ಸೆಕ್ಯೂರಿಟಿ ಇರುವಂತಹ ಜಾಗ ಅದು. ಮಿಲಿಟರಿ ಓಡಾಡುವಂತಹ ಜಾಗದಲ್ಲಿ ದಾಳಿಯಾಗಿದೆ. ದೇಶದಲ್ಲಿ ರಾಜೀವ್ ಗಾಂಧಿ ಹೊಡೆದವರನ್ನ ಹಿಡಿದರು, ಆದರೆ ಇದುವರೆಗೂ ಪುಲ್ವಾಮಾ ದಾಳಿಯಾದವರನ್ನ ಒಬ್ಬರನ್ನಾದರೂ ಹಿಡಿದು ಶಿಕ್ಷೆ ಕೊಟ್ಟಿರೋ ಉದಾಹರಣೆ ಇದೆಯಾ ಅಂತ ಕುಟುಕಿದ್ರು. ಘಟನೆ ನಡೆದು 5 ವರ್ಷ ಆಗಿದೆ. ಇದುವರೆಗೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅವರನ್ನ ಬಂಧಿಸುವುದಾಗ್ಲಿ ಯಾವುದಾದ್ರೂ ಒಂದು ಹೇಳಬೇಕಾಗಿಲ್ವಾ? ದೇಶದ ಜನರಿಗೆ ಹೇಳಬೇಕಲ್ವಾ ಈ ವಿಚಾರ ಬಗ್ಗೆ? ಇದರಿಂದ ಜನರಿಗೆ ಯಾವ ಭಾವನೆ ಬರುತ್ತೆ? ತನಿಖೆ ಆಗಿಲ್ಲ ಅಂದರೆ ಉದ್ದೇಶ ಏನು? ಈ ಬಗ್ಗೆ ಜನರಿಗೆ ಅನುಮಾನ ಬರ್ತಾ ಇದೆ. ರಾಮ ಮಂದಿರ ಇನ್ನೂ ಪೂರ್ತಿಯಾಗಿಲ್ಲ, ಇನ್ನೂ ಪೂರ್ತಿಯಾಗದೆ ಓಪನ್ ಮಾಡ್ತಾರೆ ಅಂದರೆ ಇದು ಚುನಾವಣಾ ಗಿಮಿಕ್ ಅಲ್ಲದೆ ಮತ್ತೇನು ಅನ್ನೋಂಥ ಪ್ರಶ್ನೆಯನ್ನು ಮಾಡಿದ್ರು. ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸೆಕ್ಯೂರಿಟಿ ಇರ್ತಕ್ಕಂಥ ಜಾಗ ಅದು. ಮಿಲಿಟ್ರಿ ಓಡಾಡ್ತಕ್ಕಂಥ ಜಾಗ. ಅಲ್ಲೇ ದಾಳಿ ಆಗುತ್ತೆ ಅಂತ ಇಟ್ಕೊಂಡಿವಿ. ಈಗ ಈ ದೇಶದಲ್ಲಿ ರಾಜೀವ್ ಗಾಂಧಿ ಹೊಡೆದವ್ರನ್ನ ಅವ್ರು ಎಲ್ಲಿದ್ರು ಹಿಡಿದ್ರು. ಆದರೆ ಇದುವರೆಗೂ ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥವ್ರನ್ನ ಒಬ್ಬರನ್ನಾರ ಹಿಡಿದಿರ್ತಕ್ಕಂಥದ್ದು ಮತ್ತು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾರ ಉದಾಹರಣೆ ಇದೆಯಾ? ಇಡೀ ದೇಶದಲ್ಲಿ ಆಗಿ 5 ವರ್ಷ ಆಗಿದೆ. ಇದು 6ನೇ ವರ್ಷಕ್ಕೆ ಬಿದ್ದಿದೆ. ಇದುವರೆಗೂ ಎಲ್ಲ ಒಂದೇ ಒಂದು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿರೋದೇ ಆಗಿರಲಿ ಮತ್ತು ಅವ್ರನ್ನ ಅರೆಸ್ಟ್ ಮಾಡಿರೋದೇ ಆಗಿರಲಿ, ಯಾವುದಾದ್ರೂ ಒಂದು ಹೇಳ್ಬೇಕಲ್ಲ, ಈ ದೇಶದ ಜನಕ್ಕೆ ಹೇಳ್ಬೇಕಲ್ಲ. ಅದರಿಂದ ಯಾರಿಗೆ ಏನು ಭಾವನೆ ಬರುತ್ತೆ? ಭಾವನೆ ಬರ್ತಕ್ಕಂಥದ್ದು ಏನು ಆಗಲೇ ಇಲ್ಲ ಅಂದರೆ, ಒಂದು ತನಿಖೆ ಆಗಲೇ ಇಲ್ಲ ಅಂದರೆ, ಒಂದು ತನಿಖಾ ಸಂಸ್ಥೆಯನ್ನು ನೇಮಿಸಿ ಅದ್ರ ಬಗ್ಗೆ ಎಂಕ್ವೈರಿ ಆಗಲಿಲ್ಲ ಅಂದರೆ ಹಿಂದಿನ ಉದ್ದೇಶ ಏನು? ಈ ರೀತಿ ಎಲ್ಲ ಜನಕ್ಕೂ ಅನುಮಾನ ಬರ್ತಾ ಇದೆ. ರಾಜ್ಯದಾದ್ಯಂತ ವಾತಾವರಣ ಬಿಜೆಪಿ ಮೋದಿಯವರ ಪರವಾಗಿ ಇದೆ ಅಂತ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಿಳಿಸಿದ್ದಾರೆ. ಹಾಸನ, ಮೈಸೂರು ಸೇರಿದಂತೆ ಹಲವು ಕಡೆ ನಾಮಪತ್ರ ಸಲ್ಲಿಸಿ ಇಲ್ಲಿಗೆ ಬಂದಿದ್ದೇನೆ. ರಾಜ್ಯದಲ್ಲಿ ವಾತಾವರಣ ಹೇಗಿದೆ ಅನ್ನೋದು ಗೊತ್ತಾಗಿದೆ ಅಂತ ವಿಜೇಂದ್ರ ಗೆಲುವಿನ ಭರವಸೆ ವ್ಯಕ್ತಪಡಿಸಿದರು. ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಆದರೆ ಏನು? 850ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೇ ಸಾಧನೆ ಆಗ ರಾಜ್ಯ ಸರ್ಕಾರದ್ದು. ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಒಂದು ರಾಜ್ಯ ಸರ್ಕಾರ ಇದೆ ಅಂತೇಳಿ ರಾಜ್ಯದ ಜನರು ಕೂಡ ಅನಿಸಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ, ಬಡವರ ಪಾಲಿಗೆ ರಾಜ್ಯ ಸರ್ಕಾರ ಸತ್ತಂತಾಗಿದೆ ಈಗ. ಹಾಗಾಗಿ ಇಂಥ ಸಂದರ್ಭದಲ್ಲಿ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಚುನಾವಣೆ, ಇಡೀ ದೇಶದಲ್ಲಿವತ್ತು ಮೋದಿಜಿಯವರ ಜನಪ್ರಿಯತೆ, ಅವರ ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅಂತಕ್ಕಂಥ